ಆದರೆ ಇನ್ನೂ ಒಂದು ಖುಷಿ ವಿಷಯ ಏನಂದ್ರೆ ನಮ್ಮ ಅಜ್ಜಿ ಹೇಳ್ಬೇಕು ಅಂದ್ರೆ ಇನ್ನೂ ತುಂಬಾ ಜನ ಸ್ಪಾಟ್ ಎಂಟ್ರೀಸ್ ಕೊಟ್ಟಿದ್ದಾರೆ. ಈಗ ವಿದ್ಯಾಕ ಕೂಡ ಪ್ರಿಪೇರ್ ಆಗಿರಲಿಲ್ಲ, ನಮ್ಮ ಶಾಂತಕ ಕೂಡ ಪ್ರಿಪೇರ್ ಆಗಿರಲಿಲ್ಲ, ಇಲ್ಲಿ ಬಂದ್ರು ನಾವು ಯಾರು ಪ್ರಿಪೇರ್ ಆಗಿರಲಿಲ್ಲ. ಹಾಗೆ ಸ್ಪಾಟ್ ಎಂಟ್ರೀಸ್ ಅಂತ ನಾವು ಒಂದು ಸ್ವಲ್ಪ ಜನ ಎಳಿತಾ ಇದ್ದೀವಿ. ಅದರಲ್ಲಿ ನಮ್ಮ ನರೇಂದ್ರ ಸರ್ ಅವರು ಮಾತಾಡಕ್ಕೆ ಬರಲ್ಲ ಅಂತ ಇದ್ದಾರೆ, ಆದ್ರೆ ನಾವು ಟೈಮ್ ನೆನಪಿಸ್ಬೇಕಂತ ನಾನು ಜಗದೀಶನ್ ಥರ ನನ್ನ ಸ್ನೇಹಿತ ಜಗದೀಶನ್ ಥರ ಭಾಷಣ ಮುಗಿಯೋರು ಗೊತ್ತಿಲ್ಲ. ಪಬ್ಲಿಕ್ ಸ್ಪೀಕಿಂಗ್ ಇಸ್ ನಾಟ್ ಮೈ ಸ್ಟ್ರೆಂತ್. ಬಟ್ ಎನಿವೇ ಭಾಷಣ ಬಿಗೋಲ್ಲ, ಬಟ್ ಭಾಷಣ ಬರ್ದಿದ್ದೀನಿ, ಅದು ಓದ್ಬಿಡ್ತೀನಿ ದಯವಿಟ್ಟು. ಆ್ಯಕ್ಚುಲಿ ಆ ಗ್ರೂಪಲ್ಲಿ ಈ ವಿಷಯ ಬಂದಾಗ ನನ್ನ ಮನಸ್ಸಿಗೆ ಮೊದಲು ಹೊಡೆದದ್ದು ಈ ಭಾಷಣದ ವಿಷಯ ಅಜ್ಜಿಗಷ್ಟೇ ಯಾಕೆ ಸೀಮಿತಗೊಳಿಸಿದ್ದಾರೆ ಅಂತ. ಭಾಳಷ್ಟು ಮಂದಿಗೆ ಅಜ್ಜಿಗೆ ಕೈ ರುಚಿ ಸವಿಯುವ ಅದೃಷ್ಟ ಇರೋದಿಲ್ಲ. ಆ ಪೈಕಿ ನಾನು ನೂಲಿನಂತೆ ಸೀರೆ ತಾಯಿಯಂತೆ ಮಗಳು ಎಂಬ ಗಾದೆ ಮಾತು ಎಲ್ಲರಿಗೂ ಗೊತ್ತಿರೋದು. ನನ್ನ ಅಮ್ಮನ ಕೈ ರುಚಿ ಹಾಗೂ ನನ್ನ ಅಜ್ಜಿಯ ಕೈ ರುಚಿ ಒಂದೇ ಎಂದು ಹೇಳುವ ಸ್ವಾತಂತ್ರ್ಯ ತೆಗೆದುಕೊಳ್ತೇನೆ. ಆದ್ದರಿಂದ ಅಜ್ಜಿ ಅಮ್ಮ ಈ ಎರಡು ಪದಗಳನ್ನು ಪರಸ್ಪರವಾಗಿ ಬಳಸುತ್ತೇವೆ, ಇಂಟರ್ಚೇಂಜಬಲಿ ಯೂಸ್ಡ್. ಒಬ್ಬರ ಅಜ್ಜಿ ಮತ್ತೊಬ್ಬರ ಅಮ್ಮ ಅಲ್ಲದೆ. ಕೈ ರುಚಿ ಎಂದರೆ ಅಮ್ಮನ ಕೈಯಲ್ಲಿ ತಿಂದ ಬಾಸುಂಡೆ ರುಚಿ ಅಲ್ಲ ತಾನೆ. ಆ ಕೈ ರುಚಿ ಅನುಭವ ಕೂಡ ಚೆನ್ನಾಗಿ ಇರೋದ್ರಿಂದ ಅದರ ಬಗ್ಗೆನೂ ಮಾತನಾಡ್ಬೋದು. ಇದು ಅಮ್ಮನ ಅಡುಗೆಯ ಕುರಿತು ಎಂದು ನಂಬಿ ಮುಂದುವರಿಸ್ತೇನೆ. ನಮ್ಮ ಅಮ್ಮನ ಅಡುಗೆಯ ತಾಲೀಮು ಅವಳ ಅಮ್ಮನ ಕೈಯಿಂದ, ಅವಳಮ್ಮನ ತಾಲೀಮು ಅವಳಮ್ಮನ ಕೈಯಿಂದ. ಆದ್ದರಿಂದ ಎಲ್ಲ ಹೆಣ್ಣುಮಕ್ಕಳಿಗೆ ಅವರ ಕೈ ರುಚಿ ಅವರ ಅಮ್ಮ ಕೊಟ್ಟ ಬಳುವಳಿ. ಅದಕ್ಕೆ ನಮ್ಮ ಅಮ್ಮನ ಕೈ ರುಚಿ ಇವಳಮ್ಮನ ರುಚಿ ಅಂತ ಇರೋದಿಲ್ಲ. ಗಂಡಸರು ಈ ಕಾರಣಕ್ಕೆ ನಮ್ಮ ಅಮ್ಮನ ಅಡುಗೆ ಥರ ಇಲ್ಲ ಅಂತ ಗುಣಗೋದು. ಅಮ್ಮನ ಅಥವಾ ಅಜ್ಜಿಯ ಕೈ ರುಚಿ ಸುಲಭವಾಗಿ ಬಂದದ್ದಲ್ಲ. ಅದು ಒಂದು ರೀತಿಯ ಗುರುಕುಲದಲ್ಲಿ ಕಲಿತ ವಿದ್ಯೆ ಅಂತಲೇ ಹೇಳಬೇಕು. ಶಿಷ್ಯವೃತ್ತಿ ಅಂದರೂ ತಪ್ಪಲ್ಲ. ಮೊದಲು ತರಕಾರಿ ಹೆಚ್ಚೋದ್ರ ಬಗ್ಗೆ ತಾಲೀಮು, ಚಾಕು, ಅಡುಗೆ ಮನೆ ಉಪಯೋಗಿಸೋ ಬಗ್ಗೆ, ಯಾವ ತರಕಾರಿ ಯಾವ ರೀತಿ ಹೆಚ್ಚಬೇಕು, ಯಾವುದು ಉದ್ದಕ್ಕೆ ಯಾವುದು ಅಡ್ಡಕ್ಕೆ, ನಂತರ ಮಸಾಲೆ ಅರಿಯೋದು ಅಥವಾ ರುಬ್ಬೋದು, ಕೈ ಅಳತೆ, ಕಣ್ಣಳತೆ ಪಾಠ, ಕೊನೆಯಲ್ಲಿ ಒಗ್ಗರಣೆ ಹಾಕುವ ಬಗೆ ಇತ್ಯಾದಿ ಇತ್ಯಾದಿ. ಇದೆಲ್ಲದರ ನಡುವೆ ತಪ್ಪು ಮಾಡಿದಾಗ ಪ್ರೀತಿಯಿಂದ ಗದರೋದು ಉಂಟು. ನಿನ್ನ ಕೈಯಲ್ಲಿ ಉಪ್ಪು ಜಾಸ್ತಿ, ಹುಷಾರು, ಅದ್ಯಾಕೆ ಅಷ್ಟೊಂದು ಎಣ್ಣೆ ಹಾಕಿದೀಯಾ, ಎಕ್ಸೆಟ್ರಾ ಎಕ್ಸೆಟ್ರಾ. ಈ ಪಾಠ ಸುಮಾರು ವರ್ಷ ನಡೆಯುತ್ತೆ. ಸಂಗೀತಗಾರ ತನ್ನ ಶಿಷ್ಯ ಅಥವಾ ಶಿಷ್ಯೆ ಸ್ವತಂತ್ರವಾಗಿ ಹಾಡಬಲ್ಲನು ಅಥವಾ ಹಾಡಬಲ್ಲಳು ಎಂದು ಮನವರಿಕೆ ಆದ ನಂತರವೇ ಸೋಲೋ ಪರ್ಫಾರ್ಮೆನ್ಸ್. ಅದೇ ರೀತಿ ಅಮ್ಮ ತನ್ನ ಮಗಳ ಪ್ರಗತಿ ಮೇಲೆ ನಿಗಾ ಇಟ್ಟಿರ್ತಾಳೆ. ಸಮಯ ಬಂದಾಗ ಅದರ ಪರೀಕ್ಷೆಯೂ ನಡೆಯುತ್ತದೆ. ಅಪ್ಪನು ಆ ದಿನ ಅಡುಗೆ ಪಾಕವನ್ನು ಹೊಗಳಿದರೆ, ಈ ದಿನ ನಿಮ್ಮ ಮಗಳೇ ಅಡುಗೆ ಮಾಡಿದ್ದು ಎಂದು ಎದೆ ಉಬ್ಬಿಸಿ ಹೇಳು. ಹೀಗೆ ಅಮ್ಮನ ಅಥವಾ ಅಜ್ಜಿಯ ಕೈ ರುಚಿ ಸುಲಭವಾಗಿ ಬಂದದ್ದಲ್ಲ. ಅದರ ಹಿಂದೆ ಬಹಳಷ್ಟು ಪರಿಶ್ರಮ ಇದೆ. ಹೆಣ್ಮಕ್ಳಿಗೆಲ್ಲ ಇದ್ರ ಬಗ್ಗೆ ಚೆನ್ನಾಗಿ ಮನವರಿಕೆ ಆಗುತ್ತೆ. ಅಡುಗೆ ಎನ್ನುವುದು ಒಂದು ವಿಧದ ರಸವಿದ್ಯೆ. ಅವಳ ಮನೆಯ ಹೃದಯ ಭಾಗವಾದ ಅಡುಗೆಯ ಮನೆಯಲ್ಲಿ ದಿನವೂ ನಡೆಯುತ್ತಿದ್ದ ನಿಶಬ್ದ ಇಂದ್ರಜಾಲ. ಅವಳ ಅಡುಗೆ ಮನೆಯ ಸಂಗೀತವನ್ನು ಇನ್ನೂ ನಾನು ಕೇಳಬಲ್ಲೆ. ಮರದ ಮಣೆಯ ಮೇಲೆ ತರಕಾರಿ ಕತ್ತರಿಸುತ್ತಿದ್ದ ಸದ್ದು, ಒಂದು ಕಾಲು ಊನವಾಗಿದ್ದ ಮಣೆಯ ಮೇಲೆ ಒತ್ತುತ್ತಿದ್ದ ಚಪಾತಿಯ ಲಯಬದ್ಧವಾದ ಸದ್ದು, ಚೂರೆದ್ದು ದೋಸೆ ಹುಯ್ಯುವ ಸದ್ದು, ಬೆಳಗಿನ ಜಾವ ಕಾಫಿ ಫಿಲ್ಟರ್ ಮುಚ್ಚಳದ ಟನ್ ಸದ್ದು, ಒಗ್ಗರಣೆಯ ಘಮಘಮ. ಹೀಗೆ ಇದೆಲ್ಲವೂ ಶಬ್ದ ಮತ್ತು ಸುವಾಸನೆಯ ಒಂದು ಸಂಪೂರ್ಣ ಅನುಭವವಾಗಿತ್ತು. ಅವಳ ಪಾಕ ಕೌಶಲ್ಯಕ್ಕೆ ದೇಹವನ್ನು ಮಾತ್ರವಲ್ಲದೆ ಆತ್ಮವನ್ನು ಪೋಷಿಸುವ ಸಾಮರ್ಥ್ಯವಿತ್ತು. ನನ್ನ ಅಜ್ಜಿಯ ಅಥವಾ ಅಮ್ಮನ ಅಡುಗೆಯ ಬಗ್ಗೆ ಹೇಳಲು ಯತ್ನಿಸುವುದು ಒಂದು ಭಾವನೆಯನ್ನು
ಬಾಟಲಿಯಲ್ಲಿ ತುಂಬಿಸುವ ಪ್ರಯತ್ನದಂತೆ. ಇದು ಬಹಳ ಕಷ್ಟಕರ. ಇದು ಒಂದು ಬೆಚ್ಚನೆಯ ಅನುಭವ. ಅದನ್ನು ಯಾವ ಯಂತ್ರದ ಸಹಾಯದಿಂದಲೂ ಒಡೆಯಲು ಸಾಧ್ಯವಿಲ್ಲ. ಅದು ಸರಿಯನ್ನು ಮೀರಿತ್ತು. ಫುಡ್ ಇಸ್ ದ ವಿಸಿಬಲ್ ಫಾರ್ಮ್ ಆಫ್ ಲವ್ ಅಂತಾರೆ. ಆಹಾರವು ದೃಶ್ಯ ರೂಪದ ಪ್ರೇಮ ಎನ್ನುತ್ತಾರೆ. ಪ್ರೀತಿ ಮತ್ತು ಕಾಳಜಿಯಿಂದ ಮಾಡಲ್ಪಟ್ಟ ಊಟದ ಪ್ರತಿ ತುತ್ತಿನಲ್ಲೂ ಅವಳ ಕೈ ರುಚಿಯ ನೆನಪು ಬೆಚ್ಚಗೆ ಮತ್ತು ಶಾಶ್ವತವಾಗಿ ಅವಳ ಮಕ್ಕಳಲ್ಲಿ ಉಳಿದಿದೆ. ಊಟದ ರುಚಿ ನಾಲಿಗೆಗೆ ಗೊತ್ತಾದರೆ ಅದರ ಸರಿ ಉಳಿಯುವುದು ಮನಸ್ಸಿನಲ್ಲಿ ಮಾತ್ರ. ಈಗಲೂ ನೆನೆದಾಗ ಅಮ್ಮನನ್ನು ಅಕ್ಕ ಎಂದೇ ಕರೆಯುತ್ತಿತ್ತು. ಬೆಳೆನ ಕಾಫಿಯ ಘಮಘಮ, ದೀಪಾವಳಿಯ ದಿವಸದಲ್ಲಿ ಮಾಡುತ್ತಿದ್ದ ಇಡ್ಲಿ ಮತ್ತು ಸಿಹಿ ಚಟ್ನಿ, ಗರಿ ಗರಿ ದೋಸೆ, ನವೆಂಬರ್ ಡಿಸೆಂಬರಿನ ಸೊಗಡಾದ ಅವರೆಕಾಳಿನ ಗೊಜ್ಜು ಬರೀ ನಮ್ಮ ಕಣ್ಣು ಮುಂದೆ ಹಾದು ಹೋಗೋದಷ್ಟೇ ಅಲ್ಲ, ಬಾಯಿ ಚಪ್ಪರಿಸುವಂತೆ ಮಾಡುತ್ತದೆ. ಇದು ಎಲ್ಲ ಮಕ್ಕಳ ಅನುಭವವೆಂದೇ ಭಾವಿಸುತ್ತೇನೆ. ಹಿಂದಿ ಚಿತ್ರ ಮಾನ್ಸೂನ್ ವೆಡ್ಡಿಂಗ್ನಲ್ಲಿ 100 ಟಿವಿಯಲ್ಲಿ ಅಡುಗೆ ಕಾರ್ಯಕ್ರಮ ನೋಡುತ್ತಿರುವ ಮಗನಿಗೆ ಅಪ್ಪ ಮಗನನ್ನು ಹೀಯಾಳಿಸಿ ಬರೆಯುವುದು ಹೀಗೇನೆ, ದೊಡ್ಡವನಾದ ಮೇಲೆ ಅಡುಗೆ ಬಟ್ಟ ಹಾಕ್ತೀಯ ಮುಟ್ಟಾಳ. ಇದು ನಮ್ಮ ಕಾಲದ ಕಥೆ. ಈಗ ಕಾಲ ಬದಲಾಗಿದೆ. ಈಗ ಅಡುಗೆ ಮಾಡುವ ಕೆಲಸ ಹೆಣ್ಣು ಮಕ್ಕಳಿಗಷ್ಟೇ ಸೀಮಿತವಾಗಿಲ್ಲ. ಈ ವಿಷಯದಲ್ಲಿ ಈಗಿನ ಮಕ್ಕಳು ಸಮಾನ ಮನಸ್ಕರು. ಗಂಡು ಹೆಣ್ಣು ಇಬ್ಬರು ಖುಷಿ ಖುಷಿಯಾಗಿ ಅಡುಗೆಯಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ಕೆಲವು ವರ್ಷದ ನಂತರ ಭಾಷಣದ ವಿಷಯ ಅಪ್ಪನ ಕೈ ರುಚಿ ಅಂತ ಇದ್ದರೂ ಆಶ್ಚರ್ಯ ಪಡಬೇಕು. ಕೊನೆಯದಾಗಿ ಉಪ್ಪಿಗಿಂತ ಬಂಧುವಿಲ್ಲ, ತಾಯಿಗಿಂತ ದೇವರಿಲ್ಲ ಎಂದು ನಾನುಡಿ ಎಲ್ಲರಿಗೂ ಪರಿಚಯವಷ್ಟೇ. ಹಾಗೇನೆ ಅಮ್ಮನ ಅಡುಗೆಯ ಕೈ ರುಚಿ ಮೀರಿಸೋಕ್ಕೆ ಆ ದೇವರ ಕೈಯಿಂದಲೂ ಸಾಧ್ಯವಿಲ್ಲ ಎಂದು ಸೇರಿಸಿದರೆ ಉತ್ಪ್ರೇಕ್ಷೆ ಅನಿಸೋಲ್ಲ. ನಮಸ್ಕಾರ. ಇದೆಲ್ಲ ಬಂದು ನನ್ನ ತಂಗಿ ಕಳಿಸಿದ್ದೆ. ಅವಳು ಓದಿ, ನಮ್ಮ ಅಜ್ಜಿಗೆ ಅಡುಗೆ ಮಾಡೋಕ್ಕೆ ಗೊತ್ತಿಲ್ವಂತೆ ಕಣ, ಯಾರೋ ಬಂದು ಅಡುಗೆ ಮಾಡ್ತಿದ್ರಂತೆ ಮನೆಯಲ್ಲಿ. ಯಾಕಂದ್ರೆ ಈಗಿನ ಪರಿಸ್ಥಿತಿ ಹೊರಗೆ ಏನಾಗ್ತಾ ಇದೆ ಅಂದ್ರೆ, ನಮ್ಮ ಮಕ್ಕಳು ಟ್ರ್ಯಾಕ್ ತಗ್ತಾ ಇದ್ದಾರೆ. ಎಲ್ಲ ಥರದಲ್ಲೂ ಇರ್ಬೋದು, ಎಲ್ಲ ಭಾವನೆಗಳಿಂದಲೂ ನಮ್ಮ ಮಕ್ಕಳು ನಮ್ಮ ತನವನ್ನು ಉಳಿಸ್ಕೋಬೇಕು. ನಮ್ಮ ಅಜ್ಜಿ ಬಗ್ಗೆ ಹೇಳಿದ್ರೆ ಎಲ್ಲೋ ಅವರಿಗೆ ಬೇರೆ ಒಂದು ಅವರ ಭಾವನೆ ಅಥವಾ ಅವರು ನಮ್ಮ ಇದಕ್ಕೆ ಬರ್ಬೋದು ಅನ್ನೋ ಒಂದು ಆಸೆಯಿಂದ ನಾವು ತುಂಬ ಮಕ್ಕಳಿಗೆ ಕಾಂಟ್ಯಾಕ್ಟ್ ಮಾಡಿದ್ವಿ. ಆದರೆ ನನ್ನ ಮಗಳು ಕೂಡ ಇವತ್ತು ಬರೋಕ್ಕಾಗಿಲ್ಲ. ನಾಳೆ ಬೆಳಿಗ್ಗೆ ಒಂದು ಕಾಂಪಿಟೇಷನ್ ಇದೆ. ನಮ್ಮ ಸವಿತಕ್ಕನ ಮಗಳು ಕೂಡ ನಾವು ಇಂಥ ಮಕ್ಕಳನ್ನ ಸೇರಿಸಿ ನಮ್ಮ ಅಜ್ಜಿ ಬಗ್ಗೆ ನಾವು ಮಾತಾಡಿದ್ರೆ ಅಮ್ಮನ ಬಗ್ಗೆ ಆ ಭಾವನೆ ಬಂದೇ ಬರುತ್ತೆ. ಅಜ್ಜಿಯನ್ನ ಪ್ರೀತಿಸಿದ ಮಕ್ಕಳು ಅಮ್ಮನ ಅವ್ರಿಗಿಂತ ಜಾಸ್ತಿ ಪ್ರೀತಿಸ್ತಾರೆ. ಅಜ್ಜಿ ಬಗ್ಗೆ ಹೇಳಿ ಮಕ್ಕಳು ಅಂತ. ಆದರೆ ನಾವು ಟಾಪಿಕ್ ಕೂಡ ಒಂಚೂರು ಚೇಂಜ್ ಮಾಡಿದ್ವಿ. ಅಮ್ಮನ ರುಚಿ ಕೂಡ ಹೇಳ್ಬೋದು ಅಂತ ಹೇಳಿದ್ವಿ, ಅದು ತಲುಪಲಿಲ್ಲ ಅನಿಸುತ್ತೆ. ಆದರೆ ಅಜ್ಜಿಯನ್ನ ಪ್ರೀತಿಸಿದ ಮಕ್ಕಳು ನಮ್ಮೊಡಲೇ ಇರ್ತಾರೆ, ನಮ್ಮೊಟ್ಟಿಗೆ ಇರ್ತಾರೆ. ಯಾಕಂದ್ರೆ ಎಳೆಯೋ ಶಕ್ತಿ ಜಾಸ್ತಿ ಆಗಿದೆ, ಹೊರಗಿನ ಅಟ್ರಾಕ್ಷನ್ಸ್ ಜಾಸ್ತಿ ಆಗಿದೆ. ಈ ವಿಷಯನ ನಾವು ಇಟ್ಟಿದ್ದು ಅದಕ್ಕೋಸ್ಕರ. ನಮ್ಮತನ, ನಮ್ಮ ಅಜ್ಜಿ ಅಂತ ಎಲ್ಲಿ ಮಕ್ಕಳಲ್ಲಿ ಆ ಭಾವನೆ ಬರುತ್ತೋ ನಾವೆಲ್ಲರೂ ಒಂದೇ, ನಮ್ಮ ಮನೆ, ನಮ್ಮ ಸಂಸಾರ, ನಮ್ಮ ಕುಟುಂಬ, ಇದನ್ನು ಬಿಟ್ಟು ನಾವು ಹೊರಗೆ ಹೋಗ್ಬಾರ್ದು. ಎಂಥ ಅಟ್ರಾಕ್ಷನ್ಸ್ ಹೊರಗೆ ಬಂದರೂ ಕೂಡ ನಿಮಗೆ ಗೊತ್ತು, ಹೊರಗಡೆ ನಾನು ಧರ್ಮದ ಹೆಸರು ಹೇಳಲ್ಲ, ಜಾತಿ ಹೆಸರು ಹೇಳಲ್ಲ, ಆದರೆ ನಮ್ಮ ಮಕ್ಕಳನ್ನ ಎಳೆಯೋ ಪ್ರಯತ್ನ ತುಂಬ ಆಗ್ತಾ ಇದೆ. ಏನು ಆ ಗೊಡ್ಡು ಸಂಪ್ರದಾಯ, ಗೊಡ್ಡು ಅನ್ನೋ ಭಾವನೆ ನಮ್ಮ ಮಕ್ಕಳು ತುಂಬ ಬರ್ತಾ ಇದೆ. ಅಜ್ಜಿಯ ಕೈ ರುಚಿ ಅಂದರೆ ಅಡುಗೆನಲ್ಲಿರೋ ಅವಳ ಪ್ರೀತಿ, ಅವಳ ಬಗ್ಗೆ ನಮ್ಮಲ್ಲಿರೋ ಭಾವನೆ ಮಕ್ಕಳಲ್ಲಿ ಬರುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ನಮ್ಮಲ್ಲಿತ್ತು. ನಮ್ಮ ಇನ್ನೊಂದು ಪುಟಾಣಿ ಏನಿದೆ ಮಾತಾಡ್ತಾ ಇಲ್ಲ, ಆದರೂ ನಮ್ಮ ಮಗು ನಮ್ಮ ರೂಪಾನಗಳಿಂದ ನಮ್ಮ ಮಗಳು ನಮ್ಗೆ ಗೊತ್ತು. ಹಾಗೆ ಮಕ್ಕಳಲ್ಲಿ ಭಾವನೆ ಬರಲಿ ಅನ್ನೋ ಒಂದು ಉದ್ದೇಶಕ್ಕೆ ಇಟ್ಟಿದ್ದು. ನಮ್ಮ ಮುಂದಿನ ಸ್ಪರ್ಧೆ ಸ್ವಲ್ಪ ವಯಸ್ಸಾದ ನಾವು ಮಕ್ಕಳೇ, ಆದ್ರೆ ನಾವು ಈಗ ಏನಾದ್ರೂ ಚೇಂಜ್ ಆಗಬೇಕಾಗಲ್ಲ. ನಮ್ಮ ತನ ನಮ್ಮಲ್ಲಿ ಒಳ್ಳೆ ಬೇರೂರು ಬಿಟ್ಟಿದೆ. ಎಂಥ ಅಟ್ರಾಕ್ಷನ್, ಎಂಥ ಅಡ್ವರ್ಟೈಸ್ ಕೊಟ್ಟರು ಕೂಡ ನಾವು ಹೀಗೆ 100 ಸಲ ಅದು ನೋಡಿದ್ರು ಕೂಡ ನಮ್ಮ ಮನಸ್ಸು ಚೇಂಜ್ ಆಗಲ್ಲ. ಇಲ್ಲ, ನಾವು ಹೀಗೆ ಇರ್ತೀವಿ, ನಮ್ಗೆ ಸಾಕು ಅನ್ನೋ ಭಾವನೆ ನಮ್ಮ ಮಕ್ಕಳಲ್ಲಿ ಆಗ್ತಾ ಇಲ್ಲ. 99% ಹೊರಗಡೆ ಎಫೆಕ್ಟ್ ಆಗ್ತಾ ಇದೆ. ಇದು ಗೊಡ್ಡು, ಈ ಸಂಪ್ರದಾಯಗಳು ಗೊಡ್ಡು, ಅಜ್ಜಿ ಹೇಳಿದ್ರ ಅಂತೇಳಿ ಒಂದು ಕೂದಲು ಬಿಟ್ಟರು ಕೂಡ ಮಕ್ಕಳು ಬೇರೆ ಥರ ಆಡ್ಕೋತಾ ಇದ್ದಾರೆ ಹೊರಗಡೆ ಸ್ಕೂಲಲ್ಲಿ. ಮಕ್ಕಳಿಗೆ ಡೈಲಮ ಇದೆ, ಹೇಗೆ ಇರಬೇಕು ನಾವು, ನಮ್ಮ ಅಜ್ಜಿ ಹೆಸರು ಹೇಳ್ಬೋದಾ ಅನ್ನೋ ಮಟ್ಟಕ್ಕೆ ಮಕ್ಕಳು ಇವತ್ತು ಬರ್ತಾ ಇದೆ. ಅಜ್ಜಿನ ಪೇರೆಂಟ್ಸ್ ಮೀಟಿಂಗ್ಗೆ ಕರ್ಕೊಂಡು ಹೋಗ್ಬೇಕಾ ಬೇಡವೋ ಅನ್ನೋ ಮಟ್ಟಿಗೆ ಮಕ್ಕಳು ಇವತ್ತು ಬೆಂಗಳೂರಲ್ಲಿ ಅಂಥ ಬೆಳವಣಿಗೆ ಕಾಣಿಸ್ತಾ ಇದೆ. ಅಜ್ಜಿ ನಮ್ಮವಳು, ನಮ್ಮ ಅಜ್ಜಿ ಅವಳು ಅನ್ನೋ ಪ್ರೀತಿ ಕಡಿಮೆ ಆಗ್ತಾ ಇದೆ. ಹೇಗೆ ಇರಲಿ, ನಮ್ಮ ಅಪ್ಪ ಅಮ್ಮ ನಮ್ಮ ಅಜ್ಜಿ
ಟೆಕ್ನಾಲಜಿ ಅನ್ನೋದು IT BT ಇದರಲ್ಲಿ ತುಂಬ ಕಡಿಮೆ ಆಗ್ತಾ ಇದೆ. ನಿಮ್ಗೆಲ್ಲರಿಗೂ ಗೊತ್ತು ವಿಷಯ ಇದೆ.